ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ 2ನೇ ತಿಂಗಳು 15ನೇ ತಾರೀಕು ಫೆಬ್ರವರಿ ಬಂದು ನೀವು 2025ರಲ್ಲಿ ನಿಮ್ಮ ಮಕ್ಕಳು ಮೊರಾರ್ಜಿ ಎಕ್ಸಾಮಿನೇಷನ್ಸ್ ಬರೆದಿದ್ದಾರೆ. ಓಕೆ, ಸೊ ನಿಮ್ಮ ಮಕ್ಕಳು ಎಷ್ಟು ತಪ್ಪು ಮಾಡಿದ್ದಾರೆ, ಎಷ್ಟು ಸರಿ ಮಾಡಿದ್ದಾರೆ ಅನ್ನುವಂಥ ಕೀ ಆನ್ಸರ್ಸ್ ನಾನು ಹೇಳ್ತಾ ಇದ್ದೀನಿ ಇವಾಗ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂಥವರು ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಜೊತೆಯಾಗಿ ಇಲ್ಲಿವರೆಗೂ ನಾವು ಈವ್ನಿಂಗ್ ಕ್ಲಾಸಸ್ ಮಾಡ್ತಾ ಇದ್ವಿ, ಇನ್ಮೇಲೆ ಫುಲ್ ಟೈಮ್ ಕ್ಲಾಸಸ್ ನಾವು ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಆಸಕ್ತಿ ಉಳ್ಳಂಥ ವಿದ್ಯಾರ್ಥಿಗಳಿದ್ದಲ್ಲಿ ನಮ್ಮ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಸ್ನೇಹಿತರೆ, ನಾವು ಕ್ವಶನ್ ಪೇಪರ್ ಬಂದು B2 ಬಂದಿದೆ ನಮ್ಮ ಕೋಡ್ ವರ್ಷನ್. ನಿಮಗೆ ಬೇರೆ ಬೇರೆ ಬಂದಿದ್ರೆ ಕ್ವಶನ್ಸ್ ನೋಡ್ಕೊಳ್ಳಿ, ಯಾವುದು ಸರಿಯಾಗಿದೆ ನೋಡಿಕೊಂಡು ನೀವು ಟಿಕ್ ಮಾಡ್ಕೊಳ್ಳಿ. ಓಕೆ, ಪ್ರಶ್ನೆಗೆ ಸರಿಯಾಗಿ ಯಾವುದು ಉತ್ತರ ಬರುತ್ತೆ ಅದು. ಓಕೆ, ಸೊ ನೀವು ಮೊದಲನೇದಾಗಿ ನೋಡ್ತಾ ಹೋದ್ರೆ, ಓಕೆ, ಸೊ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ನೀವು ನೋಡ್ತಿರುವ ಹಾಗೆ ಮೊದಲನೇ ಪ್ರಶ್ನೆಗೆ ಆದೇಶ ಸಂಧಿಗೆ ಸಾಮಾನ್ಯವಾಗಿ ಅಂತ ಬಂದಿರತಕ್ಕಂಥದಕ್ಕೆ ಆಪ್ಷನ್ 3 ಗದಬ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ನಂತರ B.V. ಕಾರಂತ್ ಪಂಜರಶಾಲೆಯನ್ನ ಅನುವಾದ ಮಾಡಿದ್ದು ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಓಕೆ, ಸೊ ಬಂಗಾಳಿ ಅನ್ನುವಂಥದ್ದು ಸರಿಯಾದ ಉತ್ತರ. ಮೂರನೇದ್ದು ನೀವು ನೋಡೋದಾದ್ರೆ, ನಿಮ್ಮೂರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತಿ ಪತ್ರ ಬರೆಯೋದು, ಮನವಿ ಪತ್ರ ಬರೀತೀರ. ಸೊ 4ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ದಂಡ, ಇದರ ನಾನಾರ್ಥ ಪದ ನೋಡೋದಾದ್ರೆ ನೀವು ಶಿಕ್ಷೆ ಅಂತ ಹೇಳ್ಬೋದು, ನಂತರದಲ್ಲಿ ಕೋಲು ಅಂತ ಹೇಳ್ಬೋದು. ಓಕೆ, ಸೊ ಒಂದು ಸರಿಯಾದಂತಹ ಉತ್ತರ. ಸೊ ಅದೇ ರೀತಿ ಸ್ನೇಹಿತರೆ, ಅಂಬಿಕಾತನೆಯ ದತ್ತ ಎಂಬುದು ಕವಿಯ ಕಾವ್ಯನಾಮ ನೋಡೋದಾದ್ರೆ ನೀವು ದ.ರಾ ಬೇಂದ್ರೆ ಅವರಿಗೆ ಅಂಬಿಕಾತನೆಯ ದತ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು, ಈ ವಾಕ್ಯದಲ್ಲಿ ಕ್ರಿಯಾಪದ ನೀವು ನೋಡೋದಾದ್ರೆ ಎಳಿತಾ ಇದ್ದಾವೆ, ಅಂದ್ರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳಿತಕ್ಕಂಥದ್ದು ಅಂದ್ರೆ ಅದು ನೀವು ಕ್ರಿಯಾಪದ ನೋಡೋದಾದ್ರೆ ಎಳಿತಾವು, ಎಳೆಯುವವು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ನೀವು ನೋಡೋದಾದ್ರೆ, ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ, ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ಅಂದ್ರೆ ಉತ್ತ. ಓಕೆ, ಉತ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಕೆ, ಸೊ ಸ್ನೇಹಿತರೆ, ಅದೇ ರೀತಿಯಾಗಿ 8ನೇ ಪ್ರಶ್ನೆ ನೋಡೋದಾದ್ರೆ, ಹುಡುಗನು ಹಣ್ಣನ್ನು ತಿಂದನು, ಈ ವಾಕ್ಯದಲ್ಲಿ ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ, ಇವರು ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾರೆ. ಓಕೆ, ಭೂತಕಾಲ ಕೊಟ್ಟಿದ್ದಾರೆ, ಅದನ್ನ ವರ್ತಮಾನ ಕಾಲಕ್ಕೆ ಬದಲಾವಣೆ ಮಾಡಬೇಕು, ಜೊತೆಗೆ ಬಹುವಚನದಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ಸೊ 9ನೇ ಪ್ರಶ್ನೆ ನೀವು ನೋಡೋದಾದ್ರೆ, ಕೊಳಕು ಗಲೀಜು ಮಲಿನದಲ್ಲಿ ಆಡುವ ನೌಟು ಗುಂಪಿಗೆ ಸೇರದೇ ಇರುವಂತ ಪದ ತೆಗೆದಾಕಿ ಅಂದ್ರೆ ನಿಮಗೆ ಸ್ವಚ್ಛತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಕೆ, ಸೊ 10ನೇ ಪ್ರಶ್ನೆ, ಕಂಠವು ಬಿಗಿದು ಬಂತು, ಈ ನುಡಿಗಟ್ಟಿನ ಅರ್ಥ ನೀವು ನೋಡೋದಾದ್ರೆ ದುಃಖ ಉಮ್ಮಳಿಸಿ ಬರುವುದು ಅಂತ ಅರ್ಥ. ನಿಮಗೆ ದುಃಖ ಬಂದಾಗ ಹೆಚ್ಚಾಗಿ ಕಂಠ ಬಿಗಿಯುತ್ತೆ ಸ್ನೇಹಿತರೆ, ಮಾತು ಬರಲ್ಲ, ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಅಂತ. ಓಕೆ, ನೀವು ಹಲಸಿನ ಹಣ್ಣು ನೋಡಿದ್ರೆ ಗಿಡಗಳಲ್ಲಿ ನಿಮಗೆ ಇದ್ರ ಮೇಲೆ ಬೆಳೆಯುತ್ತೆ, ಇದು ಅಡ್ಡಲಾಗಿರ್ತಕ್ಕಂಥ ಕೊಂಬೆಗಳ ಮೇಲೆ ಬೆಳೆಯುತ್ತೆ, ಹಾಗಾಗಿ ಹಲಸಿನ ಹಣ್ಣು ಸರಿಯಾದ ಉತ್ತರ. ಸೊ 12ನೇದ್ದು, ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು, ಇದಕ್ಕೆ ಸರಿಯಾದ ರೂಪ ನೀವು ನೋಡೋದಾದ್ರೆ 2ನೇದ್ದು ಸರಿಯಾಗಿರುತ್ತೆ, ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು. ನೆಕ್ಸ್ಟ್ 13ನೇ ಪ್ರಶ್ನೆ ನೀವು ನೋಡೋದಾದ್ರೆ, 3ನೇದು, ಮಗನು ತಾಯಿಗೆ ಪತ್ರ ಬರೆದನು, ಮಗಳು ತಂದೆಗೆ ಅಂತ ಹೇಳಿದ್ದಾರೆ, ಇಲ್ಲಿ ಮಗನು ತಾಯಿಗೆ ಅಂತ ಹೇಳಿ ಬರೆದಳು ಹೋಗ್ಬಿಟ್ಟು ಬರೆದನು ಆಗುತ್ತೆ. ಸೊ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಸ್ನೇಹಿತರೆ, 14ನೇ ಪ್ರಶ್ನೆ, ಪ್ರಕೃತಿ ಪದವನ್ನು ಅಂತ ಹೇಳ್ತಿದ್ದಾರೆ, ಅದನ್ನ ಬಿಡಿಸಿ ಬರೆದಾಗ ಗುಣಿತಾಕ್ಷರದಲ್ಲಿ ನೀವು ಬಿಡಿಸಿ ಬರೆದಾಗ 3 ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ಸೊ 15ನೇ ಪ್ರಶ್ನೆ ನೀವು ನೋಡೋದಾದ್ರೆ, ಆಪ್ಷನ್ ಕರಿದು ಚೇತನ ಮಾಡಲಿ ಹಸಿರು ಅಂತಕ್ಕಂಥದ್ದು ಸರಿಯಾದ ಕ್ರಮ. ಓಕೆ, ಸೊ ವಿಸರ್ಗ ನೀವು ನೋಡೋದಾದ್ರೆ ಪುನಃ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಂತರ ವಿಜಾತಿ ಒತ್ತಕ್ಷರ ನೀವು ನೋಡೋದಾದ್ರೆ, ಸಜಾತಿ ಅಂದ್ರೆ ಸೇಮ್ ಒತ್ತಕ್ಷರ ಇರುತ್ತೆ, ವಿಜಾತಿ ಅಂದ್ರೆ ಬೇರೆ ಬೇರೆ ಒತ್ತಕ್ಷರ ಇರುತ್ತೆ ಸ್ನೇಹಿತರೆ. ಓಕೆ, ಸೊ 18ನೇ ನೀವು ಪ್ರಶ್ನೆ ನೋಡೋದಾದ್ರೆ,
ಗುರುತಿಗಾಗಿ ಮತ್ತು ವ್ಯವಹಾರಕ್ಕಾಗಿ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು ನಾಮಪದ ಅಂತ ನೀವು ನೋಡೋದಾದ್ರೆ ಅನ್ವರ್ಥ ನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಾಂಚನ ಸುಂದರ ಹುಡುಗಿ ಅಂತಕ್ಕಂಥದ್ದು ಗುಣ ವಿಶೇಷಣೆಯನ್ನ ಹೇಳುತ್ತೆ, ಹಾಗಾಗಿ ಮೂರನೇದು ಸರಿಯಾದ ಉತ್ತರ. ಸೊ ಬೆಟ್ಟದಾವರೆ ಈ ಸಂಧಿಯನ್ನು ಬಿಡಿಸಬಾರ್ದಾಗ ನೀವು ಬೆಟ್ಟ ಪ್ಲಸ್ ತಾವರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಓಕೆ, ಸೊ ನೀವು ಇಂಗ್ಲಿಷ್ ನಲ್ಲಿ ಯಾವ್ಯಾವ ಪ್ರಶ್ನೆಗೆ ಉತ್ತರಗಳನ್ನು ಹೇಗ್ ಮಾಡಿದಿರಿ ಸರಿಯಾಗಿ ಒಂದ್ಸರಿ ನೋಡ್ಕೊಳ್ಳಿ. ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಇದೆ. ಸೊ ಇಲ್ಲಿ ರೌಂಡ್ ಕೊಟ್ಟಿದ್ದಾರೆ ಬ್ರಾಕೆಟ್ ಒಳಗಡೆ, ಅದು ರೌಂಡ್ ಅಂತ ಹಾಕ್ಬೇಕು. ಓಕೆ, 2 ಸರಿಯಾದ ಉತ್ತರ. 22ನೇ ಪ್ರಶ್ನೆ ನೀವು ನೋಡೋದಾದ್ರೆ ಯುವರ್ ಸೆಲ್ಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎನಿಥಿಂಗ್ ಈಸ್ ಪಾಸಿಬಲ್ ಅಂತ. ಮತ್ತೆ ನೀವು ಕ್ಲಾಕ್ ನೋಡ್ಬಿಟ್ಟು ಎಷ್ಟು ಟೈಮ್ ಆಗಿದೆ ಅಂತ ನೋಡಿದ್ರೆ 5:30 ಅಂತ ಹೇಳ್ಬೇಕು. ಓಕೆ, 5 ದಾಟಿ ಅರ್ಧ ತಾಸಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಆನ್ ಎಂಪೈರರ್ ಅಂತ ಬರುತ್ತೆ. ಓಕೆ, ಇಲ್ಲಿ ಆನ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ನೋಡಿ ಕ್ವೆಶನ್ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೊಳ್ಳಿ ಸರಿಯಾಗಿ ಯಾವುದು ಸರಿಯಾದ ಉತ್ತರ. ಓಕೆ, ಸೊ ಆನ್ ಅಂತ ಬರ್ತಕ್ಕಂಥದ್ದು ಸರಿ. ನೆಕ್ಸ್ಟ್ ಐ ಪಾರ್ಕ್ ಮೈ ಕಾರ್ ಅಂತ ಹೇಳ್ತಿದ್ದಾರೆ. ಆಕ್ಷನ್ ವರ್ಡ್ ನೋಡೋದಾದ್ರೆ ನೀವು ಪಾರ್ಕಿಂಗ್ ಮಾಡ್ತಕ್ಕಂಥದ್ದು, ಕಾರನ್ನ ಪಾರ್ಕ್ ಮಾಡಿದಿರಿ, ಅದೇ ಆಕ್ಷನ್ ಮೀನ್ಸ್ ವರ್ಬ್ ಫಾರ್ಮ್. 26ನೇ ಪ್ರಶ್ನೆ ನೀವು ನೋಡೋದಾದ್ರೆ ಗಾಡ್ಸ್ಗೆ ಅದರ್ ಜೆಂಡರ್ ನೋಡಿದ್ರೆ ಗಾಡೆಸಸ್ ಅಂತ ಬರುತ್ತೆ. ಓಕೆ, ಗಾಡ್ಸ್ ಗಾಡೆಸಸ್ ಬರುತ್ತೆ. 27ನೇ ಪ್ರಶ್ನೆಗೆ ವಾಸ್ ಅಂತಕ್ಕಂಥದ್ದು ಅಬ್ದುಲ್ ಕಲಾಂ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಿಅರೇಂಜ್ ನೀವು ನೋಡೋದಾದ್ರೆ ಆನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ 3. 29ನೇ ಪ್ರಶ್ನೆ ನೀವು ನೋಡೋದಾದ್ರೆ ಮ್ಯಾಗ್ನಿಫಿಷೆಂಟ್ ಅಂತ ನೋಡಿದ್ರೆ ವಂಡರ್ಫುಲ್ ಅಥವಾ ಭವ್ಯವಾದ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕುಡ್ ನಾಟ್ ಬಂದು ಆಪ್ಷನ್ 1 ಸರಿಯಾದ ಉತ್ತರ. 31 ಇಲ್ಲಿ ಪ್ರನೌನ್ ನೀವು ನೋಡೋದಾದ್ರೆ ಶಿ ಅಂತಕ್ಕಂಥದ್ದು ಪ್ರನೌನ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಬಿಡಿಸಿದ್ರೆ ಪೇರೆಂಟ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ನೈಸ್ ಅಂತಂದು ಬರುತ್ತೆ ಹಾರ್ಸ್ಗೆ ಬಂದು 4. ಶಿಪ್ ಬ್ಲಿಟ್ಸ್ ಅಂತ ಬರುತ್ತೆ, ಹಾರ್ಸ್ ಬಂದು ನೈಸ್ ಅಂತ ಬರುತ್ತೆ. ಓಕೆ, ಸೊ 34ನೇ ಪ್ರಶ್ನೆ ನೀವು ನೋಡೋದಾದ್ರೆ ಸ್ನೇಹಿತರೆ ಡ್ರೆಸ್ಸಸ್ ಅಂತ ಇದೆ, ಡ್ರೆಸ್ ಇದೆ, ಅದರದ್ದು ಪ್ಲೂರಲ್ ಫಾರ್ಮ್ ಡ್ರೆಸ್ಸಸ್. ಓಕೆ, 35ನೇ ಪ್ರಶ್ನೆ ಗೇನ್ ಅಂದ್ರೆ ಪ್ರಾಫಿಟ್, ಅದಕ್ಕೆ ಅಪೋಸಿಟ್ ವರ್ಡ್ ಲಾಸ್. ನೆಕ್ಸ್ಟ್ ನೀವು ಆ ಡಿಕ್ಷನರಿ ಆರ್ಡರ್ ವೈಸ್ ಬರೆಯೋದಾದ್ರೆ 4ನೇ ಆನ್ಸರು ಸರಿಯಾದ ಉತ್ತರ. ನೆಕ್ಸ್ಟ್ ಇದಕ್ಕೆ ಒಂದು ಒಗಟು ಕೇಳಿದ್ದಾರೆ, ರೀಡಲ್ ಕೇಳಿದ್ದಾರೆ, ಅದಕ್ಕೆ ಸರಿಯಾದ ಉತ್ತರ ಒಂದು ಕ್ಯಾರೆಟ್ ಸ್ನೇಹಿತರೆ. 38ನೇದ್ದು ಇಡನ್ ವರ್ಡ್ ನೋಡಿದ್ರೆ ಚೈಲ್ಡ್ ಅಂತ ಇದೆ, ಸೊ ಅದು ಬರುತ್ತೆ, ಮಿಕ್ಕಿರೋದೆಲ್ಲ ಅಂತ ಮೀನಿಂಗ್ ಕೊಡ್ತಕ್ಕಂಥದ್ದಲ್ಲ. ನೆಕ್ಸ್ಟ್ 39 ಬಂದು ಸನ್ನಿ ಡೇ ಅಂತ ಹೇಳ್ಬೋದು. ಓಕೆ, ಇದನ್ನ ನೋಡಿದ್ರೆ ನೆಕ್ಸ್ಟ್ ದ ಫಸ್ಟ್ ರೆಸಿಪಿಯೆಂಟ್ ನೋಡಿದ್ರೆ ಹರೀಶ್ ಚಂದ್ರ ಮೆಹ್ರಾ, ನ್ಯಾಷನಲ್ ಬ್ರೇವರಿ ಅವಾರ್ಡ್ ತಗೊಂಡಿರ್ತಕ್ಕಂಥ ಮೊದಲ ವ್ಯಕ್ತಿ ನೋಡಿದ್ರೆ ನೀವು ಹರೀಶ್ ಚಂದ್ರ ಮೆಹ್ರಾ. ಸೊ ಸ್ನೇಹಿತರೆ ಇದಾಗಿತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು. ಓಕೆ, ಸೊ ಅದೇ ರೀತಿಯಾಗಿ ಸ್ನೇಹಿತರೆ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಒಂದು ಕಂಟೆಂಟ್ನ ಯಾರಿಗಾದ್ರೂ ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಹೆಚ್ಚಿನ ಜನಸಂಖ್ಯೆಗೆ ಇದು ಇಷ್ಟ ಆಗುತ್ತೆ, 100% ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ. ಸೊ ಮುಂದಿನ ಸಬ್ಜೆಕ್ಟ್ ನೀವು ನೋಡೋದಾದ್ರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನೋಡಿ, ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಒನ್ ವ್ಯತ್ಯಾಸ ಕೇಳಿದ್ದಾರೆ, ಅದನ್ನ 2 ಮೈನಸ್ ಮಾಡಿದ್ರೆ 30,629 ಅನ್ನುವಂಥದ್ದು ಸರಿಯಾದ ಉತ್ತರ. 42 ಬಣ್ಣದ ಭಿನ್ನರಾಶಿ ರೂಪ ಕೇಳಿದರೆ 7 ಬಣ್ಣ ಹಚ್ಚಿದರೆ 3 ಖಾಲಿ ಬಿಟ್ಟಿದ್ದಾರೆ, ಅಂದ್ರೆ 10 ಆಯ್ತು, 10ರಲ್ಲಿ 7 ಕಲರ್ ತುಂಬಿದೆ ಅಂದ್ರೆ 7/10 ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 43 ನೀವು ನೋಡೋದಾದ್ರೆ ಇಷ್ಟಕ್ಕೆ ಎಷ್ಟನ್ನ ಆಡ್ ಮಾಡಿದ್ರೆ 84,625 ಬರುತ್ತೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ 37,279 ಕೂಡಿಸಿದ್ರೆ ಇಷ್ಟು ಬರುತ್ತೆ. ಓಕೆ, 82 ರುಪೀಸ್ನ 82 ರೂಪಾಯಿನ ಪೈಸೆಗಳಲ್ಲಿ ನೀವು ನೋಡೋದಾದ್ರೆ ನೀವು ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 48 into 1 is equal to 48 ಬರುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ 46 ಕ್ವಶನ್ ನೀವು ನೋಡೋದಾದ್ರೆ ಅಮರ್ ಅಕ್ಬರ್ ಆಂಥೋನಿಗೆ ಸಮನಾಗಿ 3 ಜನರಿಗೆ 4,425 ರೂಪಾಯಿ ಸಮನಾಗಿ ಹಂಚಿದ್ರೆ ನಿಮಗೆ 1,475 ರೂಪಾಯಿ ಸರಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ನೀವು ನೋಡೋದಾದ್ರೆ ಯಾವುದು
ಮುಂದಿನ ಪ್ರಶ್ನೆ 47ಕ್ಕೆ 18,775 ಕಿಲೋಗ್ರಾಮ್ ಅಂತಕ್ಕಂಥದ್ದು 1ನೇ ಆಪ್ಷನ್ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್, ಕೋನವನ್ನು ಅಳೆಯಲು ಬಳಸುವ ಉಪಕರಣ ಕೋನಮಾಪಕ. ಓಕೆ. ಸೊ 49ನೇ ಪ್ರಶ್ನೆ ನೀವು ನೋಡೋದಾದ್ರೆ, ವಿಮಾನ ಆಗಮಿಸಿದ ವೇಳೆ 15:30 ಗಂಟೆ ಅಂದ್ರೆ 3 ಗಂಟೆ 30 ಅದು ಮಧ್ಯಾಹ್ನ. ಓಕೆ, ಇದು ಸರಿಯಾದ 12 ಗಂಟೆ. ನಿಮ್ಮ ಮನೇಲಿ ಇರ್ತಕ್ಕಂಥ ಕ್ಲಾಕ್ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಓಕೆ, ಗಡಿಯಾರ ನೋಡಿದ್ರೆ 3 ಗಂಟೆ 30 ನಿಮಿಷಕ್ಕೆ, ರೈಲ್ವೆ ಅಥವಾ ವಿಮಾನದ ಟೈಮಿಂಗ್ ನೋಡಿದ್ರೆ 24 ತಾಸಿಂದ ಇರುತ್ತೆ. ಇದು ಬಂದು 12 ತಾಸಿಂದ ನಮ್ಮ ಮನೆಗಳಲ್ಲಿ ಇರುತ್ತೆ. ಹಾಗಾಗಿ 3 ಗಂಟೆ 30 ನಿಮಿಷ. ಸೊ ಅದೇ ರೀತಿಯಾಗಿ ವಿಶಾಲ ಕೋನಗಳನ್ನ ನೀವು ನೋಡೋದಾದ್ರೆ ಅಬೋ 90 ಅಂದ್ರೆ 90 ಡಿಗ್ರಿ ಮೇಲೆ 180 ಡಿಗ್ರಿ ಒಳಗಡೆ ಇರತಕ್ಕಂತ ಕೋನಗಳು ಎಷ್ಟಿದಾವ ಅಂತ ನೋಡಿದ್ರೆ 2 ಮಾತ್ರ, ಅದು ಕೆಳಭಾಗದಲ್ಲಿ ಇದೆ ಸ್ನೇಹಿತರೆ. 51ನೇ ಪ್ರಶ್ನೆ ನೀವು ನೋಡಿದ್ರೆ, ಶಾಲಿನಿ 7:45ಕ್ಕೆ ಬಿಡ್ತಾಳೆ ಮನೇನ, 9:15ಕ್ಕೆ ಶಾಲಿನಿ ತಲುಪ್ತಾಳೆ. ಹಾಗಾದ್ರೆ ಆಕೆ ಪ್ರಯಾಣ ಮಾಡಿದ್ದು ಎಷ್ಟು ಸಮಯ ಅಂತಂದು ಹೇಳಿದ್ದಾರೆ. ಸೊ 1 ಗಂಟೆ 30 ನಿಮಿಷ. ಓಕೆ. ಸರಣಿಯನ್ನ ಪೂರ್ಣ ಮಾಡೋದಂದ್ರೆ ಎಲ್ಲವೂ ಸ್ಕ್ವಯರ್ ನಂಬರ್ಗಳು ಬರುತ್ತೆ ಸ್ನೇಹಿತರೆ. 1, 4, 9, 16, 25, ನಂತರದಲ್ಲಿ ಆಪ್ಷನ್ 2 36 ಸರಿಯಾದ ಉತ್ತರ. ನೆಕ್ಸ್ಟ್ 53ರ ಪ್ರಶ್ನೆ ನೀವು ನೋಡೋದಾದ್ರೆ ಸ್ನೇಹಿತರೆ, ಆಯತಾಕಾರ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗಲ್ ಇಂದು ಉದ್ದ ಕೊಟ್ಟರೆ ಅಗಲ ಕೊಟ್ಟಾರೆ, ಅದನ್ನ ಸುತ್ತಳತೆ ಕೇಳಿದ್ದಾರೆ. ನೀವು ಚೌಕ ಬಾಕ್ಸ್ ಹಾಕೊಳ್ಳಿ, ಉದ್ದ 60, 40, ಮತ್ತೆ 60, ಮತ್ತೆ 40. ನೀವು ನೋಡಿದ್ರೆ ಸರಿಯಾದ ಉತ್ತರ ಬಂದು 200 ಮೀಟರ್ ಬರುತ್ತೆ. ಓಕೆ, ಚದುರ ಮೀಟರ್ ಅಂತ ಹಾಕಬಾರ್ದು, ಯಾಕಂದ್ರೆ ವಿಸ್ತೀರ್ಣ ಕಂಡುಹಿಡಿಯುವಾಗ ಸ್ಕ್ವಯರ್ ಮೀಟರ್ ಬರುತ್ತೆ, ಚದುರ ಮೀಟರ್ ಬರುತ್ತೆ. ನೀವು ಸುತ್ತಳತೆ ನೋಡಿದ್ರೆ ಮೀಟರ್ ಅಲ್ಲೇ ಇರುತ್ತೆ. ಹಾಗಾಗಿ 200 ಮೀಟರ್ ಸರಿಯಾಗಿರುತ್ತೆ. ನಂತರದಲ್ಲಿ 54ನೇ ಪ್ರಶ್ನೆ ನೀವು ನೋಡೋದಾದ್ರೆ, ಯಾವುದು ಪುನರ್ವಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂತಂದ್ಬಿಟ್ಟು ಸ್ತಂಭಗಳನ್ನ ಕೊಟ್ಟಿದ್ದಾರೆ, ಕಂಬಗಳನ್ನ. ಅದರಲ್ಲಿ ಯಾವ ಕಂಬ ಅತಿ ಎತ್ತರ ಇದೆ ನೋಡಿಕೊಂಡು ಅಷ್ಟು ಅಂಕ ಹೆಚ್ಚು ತಗೊಂಡಿದ್ದಾಳೆ, ಯಾವ ಕಂಬ ಸಣ್ಣದಿದೆ ಅದು ಕಡಿಮೆ ಅಂಕಗಳು ಅಂತ ಅರ್ಥ. ಯಾಕಂದ್ರೆ ಪಕ್ಕದಲ್ಲಿ ಅಂಕಗಳನ್ನು ಕೊಟ್ಟಿದ್ದಾರೆ, ಸಬ್ಜೆಕ್ಟ್ಗಳು ಅಂದ್ರೆ ವಿಷಯಗಳನ್ನ ಕಂಬದಲ್ಲಿ ಕೊಟ್ಟಿದ್ದಾರೆ. ಯಾವ್ದು ಹೈಟ್ ಇದೆ ನೋಡಿದ್ರೆ ನೀವು ಗಣಿತ ಅಂತ ಗೊತ್ತಾಗುತ್ತೆ. ಹಾಗಾಗಿ ಗಣಿತ ಹೆಚ್ಚಿಗೆ ಅಂಕ ತೆಗೆದುಕೊಂಡಂತ, ಅತಿ ಹೆಚ್ಚು ಅಂಕ ಪಡೆದ ಸಬ್ಜೆಕ್ಟ್ ನೋಡಿದ್ರೆ, ವಿಷಯ ನೋಡಿದ್ರೆ ಗಣಿತ. ಮತ್ತೆ ಇದನ್ನ ಬಿಡಿಸ್ಬೇಕಂದ್ರೆ 2 ಪ್ಲಸ್ ಮಾಡಿ, ಅದಾದ್ಮೇಲೆ 47,642 ಮೈನಸ್ ಮಾಡಿದ್ರೆ 13,182 ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿಂದು ನೋಡಿದ್ರೆ ನೋಡಿ ಸ್ನೇಹಿತರೆ, ಇದೆಲ್ಲ ಗುಣಲಬ್ಧ ಅಂತ ಹೇಳಿದರೆ 0 ಇಂಟು ಎನಿಥಿಂಗ್ 0 ಬರುತ್ತೆ. ಹಾಗಾಗಿ ಸೊ ಇದನ್ನ ನೀವು 0 ಅಂತಾನೆ ಡೈರೆಕ್ಟ್ ಆಗಿ ಹಾಕ್ಬೋದು. ಯಾಕಂದ್ರೆ ನೀವು 181 ಏನೇನೋ ಮಾಡಿದ್ರು ಕೂಡ ಯಾವ ನಂಬರ್ಗೆ 0 ಮಲ್ಟಿಪ್ಲೈ ಮಾಡಿದ್ರು ಸೊ ಅದೇ ನಂಬರ್ ಇರುತ್ತೆ. ಓಕೆ. ನೆಕ್ಸ್ಟ್ ಈ ಅಂಕಿಗಳನ್ನ ಕೊಟ್ಟಿದ್ದಾರೆ, ಅದನ್ನ 5 ಅಂಕಿನ ಯೂಸ್ ಮಾಡಿಕೊಂಡು ರಿಪೀಟ್ ಮಾಡ್ಲಾರ್ದಂಗೆ ಅತಿ ಸಣ್ಣ ಸಂಖ್ಯೆಯನ್ನ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ 0 ಸ್ಟಾರ್ಟಿಂಗ್ ಹಾಕಕ್ ಆಗಲ್ಲ. ಹಾಗಾಗಿ 2, 0, 4, 5, 8 ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ. ಸೊ 58ಕ್ಕೆ 185 ಮೂರನೇ ಆಪ್ಷನ್ ಸರಿಯಾಗಿರುತ್ತೆ ಸ್ನೇಹಿತರೆ. 12 ಇಂಟು 15 ಮಾಡಿದ್ರೆ 180 ಪ್ಲಸ್ 1 5 ನೋಡಿದ್ರೆ 185 ಸರಿಯಾದ ಉತ್ತರ. ನಂತರದಲ್ಲಿ ಒಂದು ಹಳ್ಳಿ ಒಳಗೆ ಇಷ್ಟಿದ್ರೆ ಇನ್ನೊಂದು ಹಳ್ಳಿಯಾಗಿ ಇಷ್ಟಿದ್ರೆ 2 ಹಳ್ಳಿ ಸೇರಿದ್ರೆ ಎಷ್ಟು ಅಂದ್ರೆ ಕೂಡಿಸ್ಬೇಕು ಅಷ್ಟೇ. ಸಿಂಪಲ್ ಆಗಿ ನೀವು ಮಾಡಬೇಕು. ಅದು ಬಂದು 8282 ಅನ್ನೋದು ಸರಿಯಾದ ಉತ್ತರ. ಸೊ ನೀವು ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಇವೆರಡು ನಂಬರ್ ಏನಿದೆಯಲ್ಲ ಆಡ್ ಮಾಡಬೇಕು, ಮೊತ್ತ ಕೇಳಿದರೆ ಕೂಡಿಸಿದ್ಮೇಲೆ ಬಂದಂತ ಉತ್ತರನ ಅದು ಎಷ್ಟು ಬರುತ್ತೆ, 5,949 ಬರುತ್ತೆ. ಹಾಗಾಗಿ ಅದನ್ನ 10ಕ್ಕೆ ಅಂದಾಜು ಮಾಡ್ಬೇಕಂದ್ರೆ ನೀವು 50 ಬರ್ಬೇಕು, ಇಲ್ಲ 40 ಬರ್ಬೇಕು. ಬಟ್ ಹತ್ರ ಬಂದು 50ಕ್ಕೆ ಆಗುತ್ತೆ. ಹಾಗಾಗಿ 59, 50 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಕೆ, ಇಷ್ಟು ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ನೋಡಿ ಸ್ನೇಹಿತರೆ. ನಿಮ್ಮ ಮಕ್ಕಳು ಯಾವುದನ್ನ ಸರಿಯಾಗಿ ಟಿಕ್ ಮಾಡಿದ್ದಾರೆ ನೋಡಿ, ಬೇರೆ ಯಾವ್ದಾದ್ರು ಮಾಡಿದ್ರೆ ತಪ್ಪಾಗುತ್ತೆ ಆನ್ಸರ್. ಇದನ್ನ ಸರಿಯಾಗಿ ನೀವು ಗಮನಿಸಿದ್ರೆ ನಿಮ್ಮ ಮಗು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅನ್ನುವಂತ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಮ್ಯಾಥ್ಸ್ ಮುಗೀತು ಸ್ನೇಹಿತರೆ. ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ. ಓಕೆ, ಸೊ 61ನೇ ಪ್ರಶ್ನೆ, ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡ್ಬೇಕಂದ್ರೆ ಅದಕ್ಕೆ ಏನ್ ಹಾಕ್ತಾರೆ ಅಂದ್ರೆ ಉಪ್ಪು ಹಾಕ್ತಾರೆ. ಉಪ್ಪು ಹಾಕಿದ್ರೆ ಐಟಮ್ ಹುಳಿ ಮಾಡಿದ್ರೆ, ಉಪ್ಪು ಮಾಡಿದ್ರೆ ಜಾಸ್ತಿ ದಿನ ಬರುತ್ತೆ, ಅದು ಕೆಡಲ್ಲ ಬೇಗ. ಹಾಗಾಗಿ ಇದು ಸರಿಯಾದ ಉಪ್ಪು ಅಂತಕ್ಕಂಥದ್ದು 1ನೇ ಉತ್ತರ ಸರಿ. ಸೊ 62ನೇದಕ್ಕೆ 4ನೇ ಉತ್ತರ ಸರಿಯಾಗಿರುತ್ತೆ.
ಯಾಕಂದ್ರೆ ಇಟ್ಟಿಗೆ ಅನ್ನೋದು ಸಾಲಿಡ್ ಆಗುತ್ತೆ, ಘನಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ ಅಲ್ಲಿ ಹತ್ರ ಹತ್ರ ಇರುತ್ತೆ, ವಿರಳ ಇರಲ್ಲ. ತುಂಬಾ ವಿರಳ ಇರತಕ್ಕಂಥದ್ದು ಗಾಳಿಯಲ್ಲಿ, ಸ್ವಲ್ಪ ವಿರಳ ಲಿಕ್ವಿಡ್ ನಲ್ಲಿ. ಇದು ಗ್ಯಾಸು ಲಿಕ್ವಿಡ್ ಬಿಟ್ರೆ ಒತ್ತೊತ್ತಾಗಿರ್ತಕ್ಕಂಥದ್ದು ಸಾಲಿಡ್ ಅಲ್ಲಿ. ಸಾಲಿಡ್ ಅಂದ್ರೆ ಇಟ್ಟಿಗೆ ನೀವು ನೋಡಿದ್ರೆ ಗಟ್ಟಿಯಾಗಿರುತ್ತೆ ಅಲ್ವಾ, ಸಾಲಿಡ್. ಹಾಗಾಗಿ 62ನೇ ಪ್ರಶ್ನೆಗೆ 4ನೇ ಉತ್ತರ ಸರಿಯಾಗಿರುತ್ತೆ. ಕಟ್ಟಿನಲ್ಲಿ ಸಂಗ್ರಹವಾದ ನೀರು ನೋಡಿದ್ರೆ ಪ್ರಚನ್ನ ಶಕ್ತಿಯನ್ನ ಹೊಂದಿದೆ ಅಲ್ಲಿ. ಓಕೆ, ರಿಸರ್ವಾಯರ್ಗೆ ಸಂಬಂಧಪಟ್ಟದ್ದು ನೋಡಿದ್ರೆ ನೀವು ಪೊಟೆನ್ಶಿಯಲ್ ಎನರ್ಜಿ ಬರುತ್ತೆ, ಅಂದ್ರೆ ಪ್ರಚನ್ನ ಶಕ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭೂಮಿಯ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ ಆಕಾರ ನೀವು ನೋಡೋದಾದ್ರೆ ಸೂರ್ಯ. ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ನೀವು ನೋಡೋದಾದ್ರೆ ನೀಲಿ ತಿಮಿಂಗಿಲ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ 66ನೇ ಪ್ರಶ್ನೆ ನೀವು ನೋಡೋದಾದ್ರೆ, ಒಂದು ನಿಮಿಷಕ್ಕೆ ಮನುಷ್ಯ ಎಷ್ಟು ಸಾರಿ ಉಸಿರಾಡ್ತಾನೆ ಅಂದ್ರೆ 72 ಬಾರಿ ಉಸಿರಾಡ್ತಾನೆ. ಘನ ಇಂಧನಕ್ಕೆ ಉದಾಹರಣೆ ನೋಡೋದಾದ್ರೆ ಸೀಮೆ ಎಣ್ಣೆ, ಡೀಸೆಲ್, ಪೆಟ್ರೋಲ್ ಅವೆಲ್ಲ ನೀರ್ ತರ ಇರುತ್ತೆ, ಹಾಗಾಗಿ ಘನ ಆಗಲ್ಲ. ಕಲ್ಲಿದ್ದಲು ಬಂದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮಿಶ್ರಹಾರಿ ನೀವು ನೋಡೋದಾದ್ರೆ ಆನೆ, ಸಿಂಹ, ಜಿಂಕೆ ನೋಡಿದ್ರೆ ಎರಡು ಬರೇ ಸಸ್ಯಗಳನ್ನು ತಿಂತಕ್ಕಂಥದ್ದು. ಸಿಂಹ ಮಾಂಸಾಹಾರಿ, ಮನುಷ್ಯ ಎರಡನ್ನು ತಿಂತಾನೆ, ಹಾಗಾಗಿ ಇದು ಮಿಶ್ರಹಾರಿ ಅನ್ಲಿಕ್ಕೆ ಸರಿಯಾದ ಉತ್ತರ. ಸೊ ನಂತರದಲ್ಲಿ 69ನೇ ಪ್ರಶ್ನೆಗೆ ಅಂದ್ರೆ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೇಳಿದ್ದಾರೆ. ಸೊ ಮಿಕ್ಕಿರೋವೆಲ್ಲವೂ ಜಲ ಮಾಲಿನ್ಯಕ್ಕೆ ಕಾರಣ ಆಗತ್ತೆ, ಬಟ್ ಇದು ಮಾತ್ರ ಆಗಲ್ಲ. ಓಕೆ, ಸೊ ಮೂರನೇ ಉತ್ತರ ಸರಿಯಾಗಿರುತ್ತೆ 69ನೇ ಪ್ರಶ್ನೆಗೆ. 70ನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಸ್ನೇಹಿತರೆ, ಭೂಮಿಯ ಮೇಲ್ಭಾಗದ 71% ಭಾಗ ನೀರಿನಿಂದ ಆವರಿಸಿದೆ. ಆಪ್ಷನ್ ಎ ಅಂತಕ್ಕಂಥದ್ದು 1ನೇ ಉತ್ತರ ಸರಿಯಾಗಿರುತ್ತೆ. 71ನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಆಪ್ಷನ್ 1 ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥದ್ದು LPG ವಿಸ್ತೃತ ರೂಪ ಆಗುತ್ತೆ ಸ್ನೇಹಿತರೆ. ಓಕೆ, ಇದ್ರ ಒಗಟು ನೀವು ನೋಡೋದಾದ್ರೆ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಅಂತ ನೋಡೋದಾದ್ರೆ ಸೂರ್ಯ ಇದಕ್ಕೆ ಸರಿಯಾದ ಉತ್ತರ, ಅಂದ್ರೆ 4ನೇ ಉತ್ತರ ಸರಿಯಾಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಅಂತ ಹೇಳ್ತಾರೆ, ಅದರದ್ದು SI ಯೂನಿಟ್ ಅಥವಾ ಅಂತಾರಾಷ್ಟ್ರೀಯ ಮಾನ ಅಂತ ನೀವು ನೋಡೋದಾದ್ರೆ kg/m³ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಸಿದ್ಧಪಡಿಸಿದ ಆಹಾರ ಪೊಟ್ಟಣವನ್ನು ಕೊಳ್ಳುವಾಗ ಯಾವುದೇ ಒಂದು ಪ್ರಿಪೇರ್ಡ್ ಫುಡ್ ಕೊಡ್ತಾರೆ. ಸೊ ಅದರಲ್ಲಿ ನೀವು ಗಮನಿಸಬೇಕಾದಂತ ಅಂಶ ನೋಡಿದ್ರೆ ಇದು ಯಾವಾಗ ರೆಡಿ ಮಾಡಿದರೆ ಎಷ್ಟು ದಿನ ಏನು ಬಾಳಿಕೆ ಬರುತ್ತೆ ಅಂದ್ರೆ, ಮತ್ತೆ ತಯಾರಾದ ಡೇಟು ಮತ್ತೆ ಅವಧಿ ಎಕ್ಸ್ಪೈರಿ ಡೇಟ್ ನ ನೀವು ನೋಡ್ಬೇಕು, ಚೆಕ್ ಮಾಡ್ಬೇಕು. ಹಂಗಾಗಿ 3ನೇ ಉತ್ತರ ಸರಿಯಾಗಿರುತ್ತೆ 74ನೇ ಪ್ರಶ್ನೆಗೆ. ನಂತರ ಸೊಳ್ಳೆಗಳಿಂದ ಬರ್ತಕ್ಕಂಥದ್ದು ಮಲೇರಿಯಾ ರೋಗ. ಓಕೆ, ಸೊ ಮಲೇರಿಯಾ 3ನೇ ಉತ್ತರ ಸರಿಯಾಗಿರುತ್ತೆ. 76ನೇ ಪ್ರಶ್ನೆಗೆ ಸರಳವಾಗಿ ಬೇರ್ಪಡಿಸ್ತಕ್ಕಂಥದ್ದು ಅಂದ್ರೆ ಮಿಶ್ರಣ ಆಗಿರುತ್ತಲ್ವಾ, ಅದರಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಏನ್ ಬರುತ್ತೆ ಅದನ್ನ ನೀವು ಬೇರ್ಪಡಿಸಬಹುದು, ಅಂದ್ರೆ ಮಿಶ್ರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದಕ್ಕೆ. ಕೃತಕ ಧಾತು ಅಂತ ನೋಡಿದ್ರೆ ಪ್ಲುಟೋನಿಯಂ ಈಸ್ ದ ರೈಟ್ ಆನ್ಸರ್. ಓಕೆ, 2ನೇದ್ದು ಸರಿಯಾದ ಉತ್ತರ. ಹ್ಯಾಲಿ ಧೂಮಕೇತು ಬಂದು ಪ್ರತಿ 76 ವರ್ಷಕ್ಕೊಮ್ಮೆ ಕಾಣಿಸ್ಕೊಳ್ತೈತೆ. ಓಕೆ, ಲಾಸ್ಟ್ ಟೈಮು 1986ರಲ್ಲಿ ಆಗಿದೆ, ಈ ಸಾರಿ 2061ರಲ್ಲಿ ಈ ಒಂದು ಧೂಮಕೇತು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗಾಗಿ 76 ಸರಿಯಾದ ಉತ್ತರ. ಮತ್ತೆ 79ನೇ ಪ್ರಶ್ನೆಗೆ ನೀವು ನೋಡೋದ್ರೆ, ನಮ್ಮ ದೇಹದ ಬೆಳವಣಿಗೆಗೆ ಮೇಜರ್ ಆಗಿ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್. ಓಕೆ, ವಿಟಮಿನ್ಸ್ ಬೇಕಾಗುತ್ತೆ, ಡಿ ಮತ್ತೆ ಎ ಬೇಕಾಗುತ್ತೆ, ಬಟ್ ಕಂಪೇರಿಟಿವ್ಲಿ ವಿಟಮಿನ್ಸ್ಗೆ ಪ್ರೋಟೀನ್ ಅನ್ನೋದು ಬಹಳ ಅತ್ಯವಶ್ಯಕವಾಗಿದೆ. ಹಾಗಾಗಿ ಪ್ರೋಟೀನ್ ಸರಿಯಾದ ಉತ್ತರ. ಸಿರಿಧಾನ್ಯಕ್ಕೆ ಉದಾಹರಣೆ ನೀವು ನೋಡೋದಾದ್ರೆ ಗೋಧಿ. ಓಕೆ, ಸೊ ಆಪ್ಷನ್ 4 ಸರಿಯಾದ ಉತ್ತರ ಯಾವುದಕ್ಕೆ, 80ನೇ ಪ್ರಶ್ನೆಗೆ. ನೆಕ್ಸ್ಟ್ ಈ ಚಿತ್ರದಲ್ಲಿ ನೀವು ನೋಡೋದಾದ್ರೆ ಕಥಕ್ಕಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಚಿತ್ರದಲ್ಲಿ ಕೊಟ್ಟಿರೋ ಒಂದು ನೃತ್ಯ ನೋಡಿದ್ರೆ ಆ ನೃತ್ಯಕಾರರು ಈ ತರ ಒಂದು ಭಂಗಿಯಲ್ಲಿ ಇರ್ತಾರೆ, ಕಥಕ್ಕಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಇದು ಪಶ್ಚಿಮ ಘಟ್ಟದ ಅರಣ್ಯ ನೋಡೋದಾದ್ರೆ ನೀವು ಅಪಿಕೋ ಚಳುವಳಿ, ಹಿಮಾಲಯ ಅರಣ್ಯ ಏನ್ ಬರುತ್ತಲ್ಲ ಅಲ್ಲಿ ಮಾಡಿರ್ತಕ್ಕಂಥ ಚಳುವಳಿ ಬಂದು ಚಿಪ್ಕೋ ಚಳುವಳಿ. ಬಟ್ ಇದಕ್ಕೆ ಸರಿಯಾದ ಉತ್ತರ 3ನೇ ಉತ್ತರ ಸರಿಯಾಗಿರುತ್ತೆ, ಅಪ್ಪಿಕೋ ಚಳುವಳಿ. ಅದನ್ನ ಸುಂದರ್ಲಾಲ್ ಬಹುಗುಣ್ ಮಾಡಿದ್ರು ಚಿಪ್ಕೋ ಚಳುವಳಿ, ಇದನ್ನ ಪಾಂಡುರಂಗ ಹೆಗಡೆ ಅವರು ಮಾಡಿದ್ದು ಅಪ್ಪಿಕೋ ಚಳುವಳಿ. ಹಾಗಾಗಿ ಪಾಂಡುರಂಗ ಹೆಗಡೆ ಅಂತ ನೋಡಿದ್ರೆ ನೀವು ಅಪ್ಪಿಕೋ ಚಳುವಳಿ ಅದು ಪಶ್ಚಿಮ ಘಟ್ಟದಲ್ಲಿ.
ಅಪ್ಪಿಕೋ ಚಳುವಳಿ ಸರಿಯಾದ ಉತ್ತರ. ನೆಕ್ಸ್ಟ್, ಈ ಚಿತ್ರವನ್ನ ನೀವು ನೋಡಿದ್ರೆ ಕುಸ್ತಿ, ಕಂಬಳ, ಕಬಡ್ಡಿ ಅಂತೂ ಅಲ್ಲ, ಮಲ್ಲಕಂಬ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. 84ನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ, ಭೂಮಿಯನ್ನು 2 ಸಮ ಭಾಗಗಳಾಗಿ ವಿಂಗಡಿಸಲ್ಪಡುವ ಕಾಲ್ಪನಿಕ ರೇಖೆ ಅಂದ್ರೆ ಭೂಮಧ್ಯ ರೇಖೆ. ಭೂಮಿಯನ್ನ ಮಧ್ಯ ಅಂದ್ರೆ ಕಟ್ ಮಾಡ್ತಕ್ಕಂಥದ್ದು ಇಕ್ವೇಟರ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಭೂಮಧ್ಯ ರೇಖೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶ ಏನಾಗಿತ್ತು? ಮೊದಲು 7 ಇತ್ತು, ಈಗ 8 ಆಗಿದೆ. ಅಂದ್ರೆ ಕಾಶ್ಮೀರ್ ಮತ್ತೆ ಲಡಾಖ್ ಇವೆರಡು ಸೇರ್ಬಿಟ್ಟು. ಓಕೆ, 8 ಆಗಿದೆ ಇವಾಗ. ನಂತರ ಓಕೆ, ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಅರಾವಳಿ ಸರಣಿ ಅತಿ ಎತ್ತರದ ಶಿಖರ ಸಾಕಷ್ಟು ಸಾರಿ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಗುರು ಶಿಖರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮತ್ತೆ ಭಾರತ ಉತ್ತರ ತುತ್ತ ತುದಿಯಲ್ಲಿ ಇರ್ತಕ್ಕಂಥದ್ದು ಏನಂತ ಕರಿತೀವಿ? ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮತ್ತೆ ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂದ್ರೆ ದಕ್ಷಿಣ ಭಾಗಕ್ಕೆ ನಮ್ಮ ಭಾರತ ಬರುತ್ತೆ. ನೆಕ್ಸ್ಟ್, 79ನೇ ಪ್ರಶ್ನೆ ಬಹಳ ಸಿಂಪ್ಲೆಸ್ಟ್ ಆಗಿದೆ. ಈಗಿನ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಶ್ರೀ ಸಿದ್ದರಾಮಯ್ಯ ಅಂತಕ್ಕಂಥವ್ರು. ಓಕೆ, 3ನೇ ಪ್ರಶ್ನೆ, 3ನೇ ಉತ್ತರ ಸರಿಯಾದ ಉತ್ತರ. 90ನೇ ಪ್ರಶ್ನೆಯಲ್ಲಿ ನೀವು ನೋಡೋದಾದ್ರೆ, ಇದನ್ನೇನು ಎಲ್ಲ ಹಣಕಾಸು ಸೌಲಭ್ಯ ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡ್ತಕ್ಕಂಥವ್ರು ಕೃಷಿ ವ್ಯಾಪಾರಿಗಳು. ಓಕೆ, ನಂತರ ಇವರೆಲ್ಲ ನೋಡೋ ಪ್ರಮುಖ ಜಿಲ್ಲೆ ನೋಡಿದ್ರೆ ನೀವು ವಿಜಯಪುರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮತ್ತೆ ಒಂದೇ ಕೃಷಿ ಒಳಗಡೆ ವರ್ಷಕ್ಕೆ 2ರಿಂದ 3 ಬೆಳೆಗಳನ್ನು ಬೆಳೀತಕ್ಕಂಥದ್ದು ಸಾಂದ್ರ ಬೇಸಾಯ ಅಂತ ಹೇಳ್ತೀವಿ, ಆರ್ಎಲ್ಸ್ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ನಾವು ಕರಿತೀವಿ ಇದನ್ನ. ಓಕೆ, ಆಪ್ಷನ್ 2 ಸರಿಯಾದ ಉತ್ತರ. ಸೊ ಈ ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನೀವು ನೋಡೋದಾದ್ರೆ ಇವರು ಸಂಗೀತಗಾರರು, ಅವರು ಭೀಮ್ಸೇನ್ ಜೋಶಿ. ನೆಕ್ಸ್ಟ್, ಆಟ, ಯೋಗ, ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲದೂ ಸರಿಯಾಗಿದೆ. 3ನೇ ಉತ್ತರ ಏನಿದೆ ಅದು ತಪ್ಪಾಗಿದೆ, ಹಾಗಾಗಿ ಅದೇ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 95ನೇ ಪ್ರಶ್ನೆ ನೀವು ನೋಡೋದಾದ್ರೆ, ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಂದು ಬಂದರು ಗುರುತಿಸಿ ಅಂತ ಹೇಳಿದ್ದಾರೆ. ಅದು ಪೂರ್ವ ಅಂದ್ರೆ ವಿಶಾಖಪಟ್ಟಣಂ. ಓಕೆ, ನೆಕ್ಸ್ಟ್, ಹಿಮಾಲಯ ಪರ್ವತದ ತಗ್ಗು ಭಾಗಗಳನ್ನ ನಾವು ಡೂನ್ ಅಂತ ಕರಿತೀವಿ. ದಲ್ಲಿರುವಂತ ಸಮತಟ್ಟಾದ ನೆಲನ ಓಕೆ ಡೂನ್ ಅಂತ ಸರಿಯಾದ ಉತ್ತರ. ಭಾರತದ ಅತಿ ಹೆಚ್ಚು ಮಳೆ ಬೀಳತಕ್ಕಂಥದ್ದು ಮೌಸಿನ್ ರಾಮ್. ನೀವು ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಆಗುಂಬೆ, ಬಟ್ ಇದು ಭಾರತದ ಕೇಳಿದರೆ ಮೌಸಿನ್ ರಾಮ್ 1ನೇ ಉತ್ತರ ಬಂದು ಸರಿಯಾಗಿರುತ್ತೆ. ನೆಕ್ಸ್ಟ್ 98ನೇ ಪ್ರಶ್ನೆ, ನೀವು ಕರ್ನಾಟಕದ ಸುತ್ತಮುತ್ತಲು ಇರತಕ್ಕಂಥ ರಾಜ್ಯಗಳನ್ನು ನೀವು ನೋಡೋದಾದ್ರೆ 2 ಸರಿಯಾದ ಉತ್ತರ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ ಅಂಡ್ ತೆಲಂಗಾಣ. ನೆಕ್ಸ್ಟ್, ನೃತ್ಯ ಪ್ರಕಾರದ ಭರತನಾಟ್ಯವು ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತೆ? ಭರತನಾಟ್ಯ ಬಂದು ನಿಮಗೆ ತಮಿಳುನಾಡಿಗೆ ಸಂಬಂಧಪಡುತ್ತೆ. ಓಕೆ, ವಂಶ ವೃಕ್ಷದಲ್ಲಿ ನೀವು ನೋಡೋದಾದ್ರೆ ಸರ್ಕಲ್ ಬಂದು ಹೆಣ್ಮಕ್ಳನ್ನ ಗುರುತಿಸುತ್ತೆ, ಚೌಕ ಬಂದು ಗಂಡು ಮಕ್ಕಳನ್ನ ತೋರಿಸುತ್ತೆ. ಸೊ ಇದು ಕೊಟ್ಟಿರುವಂತ ಪ್ಯಾಟರ್ನ್ ನೀವು ನೋಡೋದಾದ್ರೆ ತಾಯಿ ಮತ್ತೆ ಮಗ. ಓಕೆ, ಸೊ ಇದು ಸರಿಯಾದ ಉತ್ತರ. ಸೊ ಸ್ನೇಹಿತರೆ, ಇಷ್ಟು ಇವತ್ತಿನ ವಿಷಯ. ಬಹುಶಃ ನೀವೆಲ್ಲ ಈ ವಿಡಿಯೋನ ನೋಡಿದ್ದೀರಿ ಅನ್ಕೊಳ್ತಿದ್ದೀನಿ. ಸೊ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಮ್ಮ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ನೀವು ಈಸಿಯಾಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ಇವತ್ತಾಗಿತ್ತು ವಿಶೇಷ. ಸೊ ಅದೇ ರೀತಿಯಾಗಿ ಆಲ್ ದ ಬೆಸ್ಟ್. ನಿಮ್ಮ ಮಕ್ಕಳು ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ನೋಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು, ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತಂದೇಳಿ. ಓಕೆ, ಸೊ ಅದನ್ನು ಕೂಡ ಬೇಕಂದ್ರೆ ನಾನು ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅಂತಕ್ಕಂಥ ವಿಷಯದ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿದೆ, ನಮ್ಮ ಚಾನಲಲ್ಲಿ ಇದೆ, ಬೇಕಂದ್ರೆ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.